ಬಹುಶಃ ಇವತ್ತು ವಿದ್ಯುತ್ತಲ್ಲಿ ಭಾರತ ದೇಶ ಒಂದು ಸಾರ್ವಭೌಮತೆಯನ್ನ ಸ್ವಾತಂತ್ರ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ವಿದ್ಯುತ್ ಇಲಾಖೆಯನ್ನ ಸಂಪೂರ್ಣವಾಗಿ ಇವತ್ತು ಖಾಸಗೀಕರಣ ಮಾಡುವ ಪ್ರಕ್ರಿಯೆಯನ್ನ ಇವತ್ತು ಅವರು ತರ್ತಾ ಇದ್ದಾರೆ. ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರ, ಬಂಡವಾಳಗಾರರ ಪರವಾಗಿ ಭಾರತ ದೇಶದ 29 ಕಾರ್ಮಿಕ ಕಾನೂನುಗಳನ್ನ 4 ಸಂಹಿತೆಗಳನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದಂತ ಅಧಿಸೂಚನೆಯನ್ನ ಅನ್ಡೆಮೊಕ್ರೆಟಿಕ್ ಆಗಿ ಕಾರ್ಮಿಕರು ವಿರೋಧ ಮಾಡಿದ್ರು ಕೂಡ ಯಾವುದೇ ಮುಲಾಜಿಗಳನ್ನ ಇಟ್ಕೊಳ್ಳಾರ್ದೇನೆ ಇವತ್ತು ನವೆಂಬರ್ 21ನೇ ತಾರೀಕು ಈ 4 ಅಧಿಸೂಚನೆಗಳನ್ನ ಇವತ್ತು ಅವರು ಜಾರಿಗೆ ತಂದಿದ್ದಾರೆ. ಸಂಗಾತಿಗಳೇ, ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯ ಅಖಿಲ ಭಾರತ ಕರೆಯ ಮೇರೆಗೆ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ರೈತ ಕಾರ್ಮಿಕರ, ಕೃಷಿ ಕೂಲಿಕಾರರ ಚಳುವಳಿಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ಕರ್ನಾಟಕದಲ್ಲಿ ಕೂಡ ಈ ಹೋರಾಟ ನಡೀತಾ ಇದೆ. ಈಗಾಗಲೇ ಹೇಳಿದಾಗೆ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಕರೋನಾ ಸಂದರ್ಭದಲ್ಲಿ ಈ ಮಸೂದೆಯನ್ನು ಪಾರ್ಲಿಮೆಂಟಿಗೆ ತರಲಿಕ್ಕೆ ಪ್ರಯತ್ನಗಳನ್ನು ನಡೆಸಿದರು. ಆವತ್ತು ನಡೆದಂಥ ಚಳುವಳಿಗಳ ಪ್ರಭಾವದಿಂದ ಆ ಮಸೂದೆಯನ್ನು ವಾಪಸ್ ತಗೊಂಡ್ರು. ವಾಪಸ್ ಅಂದರೆ ಪಾರ್ಲಿಮೆಂಟ್ ಒಳಗಡೆ ಇದನ್ನು ತರಲಿಲ್ಲ ಅವರು. ಈಗ ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ತರಕ್ಕೆ ಹೊರಟಿದ್ದಾರೆ. ಬಹುಶಃ ಇವತ್ತು ವಿದ್ಯುತ್ತಲ್ಲಿ ಭಾರತ ದೇಶ ಒಂದು ಸಾರ್ವಭೌಮತೆಯನ್ನು, ಸ್ವಾತಂತ್ರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿಯ ಒಂದು ಕಾಣಿಕೆಯನ್ನು ಕೊಟ್ಟಿರುವಂಥ ವಿದ್ಯುತ್ ಕ್ಷೇತ್ರವನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿ ರೈತರಿಗೆ ಮತ್ತು ಗೃಹ ಬಳಕೆದಾರರಿಗೆ ಏನು ಉಚಿತವಾಗಿ ಮತ್ತು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ರು, ಸೊ ಇನ್ನು ಮುಂದೆ ಅದೆಲ್ಲವನ್ನು ಕೂಡ ನಿಲ್ಲಿಸಲಿಕ್ಕೆ ಸಂಪೂರ್ಣವಾಗಿ ವಿದೇಶಿಯರಿಗೆ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಇದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಮತ್ತು ಅವರಿಗೆ ಏನು ಅವಕಾಶವನ್ನು ಕೊಡಲಿಕ್ಕೆ ಈ ಒಂದು ವಿದ್ಯುತ್ ಒಂದು ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಖಾಸಗೀಕರಣ ಮಾಡುವ ಪ್ರಕ್ರಿಯೆಯನ್ನು ಇವತ್ತು ಅವರು ತರ್ತಾ ಇದ್ದಾರೆ. ಮತ್ತು ಮಾತ್ರ ಅಲ್ಲ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಲಕ್ಷಾಂತರ ಉದ್ಯೋಗಸ್ಥರು, ಗುತ್ತಿಗೆ ಕಾರ್ಮಿಕರು ಮತ್ತು ನಮ್ಮದೇ ಆದಂಥ ಸಾರ್ವಜನಿಕ ಬಂಡವಾಳವಾಗಿದ್ದಂಥ ಎಸ್ಕಾಮ್ಗಳು ಮತ್ತು ವಿದ್ಯುತ್ ಉತ್ಪಾದನೆ, ವಿತರಣೆ ಎಲ್ಲವೂ ಕೂಡ ಇವತ್ತು ಖಾಸಗಿಯವರ ಕೈಗೆ ಹೋಗ್ತಾ ಇದೆ. ಈ ಮಸೂದೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ. ಎರಡನೇದಾಗಿ, ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವರು ಒಂದು ರೈತ, ಎರಡನೇದು ಕಾರ್ಮಿಕ. ಇವತ್ತು ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮಗಿರಿಗೆ ತಳ್ಳಲಿಕ್ಕೆ ಈ ಭಾರತ ದೇಶದ 11 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸತತವಾಗಿ ವಿರೋಧಗಳನ್ನು ಮಾಡಿದರೂ ಕೂಡ, ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಗಳನ್ನು ನಡೆಸಿದ್ರೂ ಕೂಡ ಮತ್ತು ಯಾವ ತ್ರಿಪಕ್ಷೀಯ ಸಮಿತಿಗಳಲ್ಲಿ ನಮ್ಮ ವಾದಗಳನ್ನು ಮಂಡನೆ ಮಾಡಿದರೂ ಕೂಡ ಸರ್ಕಾರ ಯಾವುದನ್ನು ಕೂಡ ಕೇರ್ ಮಾಡಲಾರ್ದೇ ಕಾರ್ಮಿಕರ ಹಿತವನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರ, ಬಂಡವಾಳಗಾರರ ಪರವಾಗಿ ಭಾರತ ದೇಶದ 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದಂಥ ಅಧಿಸೂಚನೆಯನ್ನು ಅನ್ಡೆಮೊಕ್ರೆಟಿಕ್ ಆಗಿ ಇದು ಕಾರ್ಮಿಕರು ವಿರೋಧ ಮಾಡಿದರೂ ಕೂಡ ಯಾವುದೇ ಮುಲಾಜಿಗಳನ್ನು ಇಟ್ಕೊಳ್ಳಾರ್ದೇ ಇವತ್ತು ನವೆಂಬರ್ 21ನೇ ತಾರೀಕು ಈ 4 ಅಧಿಸೂಚನೆಗಳನ್ನು ಇವತ್ತು ಅವರು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇದು ವೇತನ ಸಂಹಿತೆ, ಆಮೇಲೆ ಮತ್ತೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ, ಉದ್ಯೋಗ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿ ಸಂಹಿತೆ, ಈ 4 ಸಂಹಿತೆಗಳನ್ನು ಕೂಡ ನಾವಿವತ್ತು ಉಗ್ರವಾಗಿ ವಿರೋಧಿಸಬೇಕು ಮತ್ತು ಈ ಮಸೂದೆಗಳನ್ನು ಆ್ಯಸ್ ಇಟ್ ಈಸ್ ಅವರು ವಾಪಸ್ ತಗೋಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಳ ಜನ ಇವತ್ತು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಹಲವಾರು ಪತ್ರಿಕೆಗಳಲ್ಲೂ ಕೂಡ ಇದು ಕಾರ್ಮಿಕರ ಪರವಾಗಿದೆ ಅಂತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಅದರ ಒಳಗಡೆ ಒಂದು ಅಂಶ ನಾವು ನೋಡಬೇಕು. ನಮ್ಮ ಭಾರತ ದೇಶದ 42-43 ಕೋಟಿ ಕಾರ್ಮಿಕರಲ್ಲಿ ಸುಮಾರು 40 ಕೋಟಿ ಕಾರ್ಮಿಕರು ಯಾವುದೇ ಕಾನೂನುಗಳ ಅಡಿಯಲ್ಲಿ ಬರೋದಿಲ್ಲ. ಸೊ ಇವತ್ತು ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸಿ ಅಂತ ಹೇಳಿದ್ರೆ, ಇಲ್ಲಿ ಕೂತಿರ್ತಕ್ಕಂಥ ವಲಸೆ ಕಾರ್ಮಿಕರು, ಇಲ್ಲಿ ಕೂತಿರ್ತಕ್ಕಂಥ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥವರು, ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು, ಕೃಷಿ ಕೂಲಿಗಾರರು, ಇವ್ರನ್ನೆಲ್ಲನೂ ಕೂಡ
ನೀವು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿದ್ರೆ ಅದು ಯಾವುದನ್ನು ಕೂಡ ಕೇರ್ ಮಾಡದೆ ಗಿಗ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಒಂದು ಅವರನ್ನು ಕವರ್ ಮಾಡಿದ್ದಾರೆ. ಮೀಡಿಯಾಗಳು ಅದನ್ನೇ ಹೆಚ್ಚು ಹೈಲೈಟ್ ಮಾಡ್ತಾ ಇದ್ದಾವೆ. ಗಿಗ್ ಕಾರ್ಮಿಕರಿಗೆ ತಂದಿದ್ದು ಸಂತೋಷ ಪಡ್ತೀವಿ ನಾವು, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಇರಬೇಕು ಮತ್ತು ಯಾವ ರೀತಿಯ ಸವಲತ್ತುಗಳನ್ನು ಕೊಡ್ತೀವಿ, ಅದಕ್ಕೆ ಯಾವ ರೀತಿಯ ಅನುದಾನಗಳು ಬೇಕು ಅನ್ನುವಂಥ ಯಾವ ಪ್ರಸ್ತಾಪಗಳು ಕೂಡ ಅದರಲ್ಲಿ ಇವತ್ತು ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಇನ್ನು ಎರಡನೇದು ಭಾಳ ಪ್ರಮುಖವಾಗಿ ವೇತನ ಸಂಹಿತೆ. ನಾವು ಭಾರತ ದೇಶದ ಕಾರ್ಮಿಕ ಸಂಘಟನೆಗಳು ಕೇಳಿದ್ದು, ನೀವು ಇಂದು ಒಂದು ಅಂತ ಹೇಳ್ತೀರಾ, ಒಂದು ರಾಷ್ಟ್ರದಲ್ಲಿ ಒಂದೇ ಜಾತಿಯವರು ಧರ್ಮದವರು ಇರಬೇಕು ಅಂತ ಹೇಳ್ತೀರಾ, ಆದರೆ ಒಂದು ರಾಷ್ಟ್ರ ಒಂದು ವೇತನವನ್ನು ನೀವು ಕೊಡಿ, ಎಲ್ಲ ಇಡೀ ದೇಶದಲ್ಲಿ ಸರಾಸರಿ ಸಮಾನ ವೇತನವನ್ನು ಡಿಕ್ಲೇರ್ ಮಾಡಿ ಅಂತ ಹೇಳಿದರೆ ಇವತ್ತು ಅದರ ಬದಲಾಗಿ ಇರುವಂಥ ಕನಿಷ್ಠ ವೇತನವನ್ನು ಕಡಿಮೆ ಮಾಡಿ ಮತ್ತು ನಾವು ಕೇಳ್ತಾ ಇದ್ದಂಥ ಜೀವನೋಪಾಯದ ವೇತನವನ್ನು ನೀವು ಜಾರಿಗೆ ತನ್ನಿ ಅಂತ ಹೇಳಿದ್ರೆ ಕನಿಷ್ಠ ವೇತನವನ್ನು ಕೂಡ ಕೊಡಲಾರದೆ ಇನ್ನೊಂದು ಫ್ಲೋರ್ ವೇಜ್ ಅಂತೇಳಿ ಇವತ್ತು ಕಂಡುಹಿಡಿದಿದ್ದಾರೆ. ಆ ಫ್ಲೋರ್ ವೇಜ್ ಏನಂತ ಹೇಳಿದ್ರೆ ಕೇವಲ ದಿನಕ್ಕೆ 178 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 178 ರೂಪಾಯಿ ಅಂದರೆ ಏನು ಅನ್ನುವಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಂದೆ ಭಾರತ ದೇಶದಲ್ಲಿ ಯಾವುದೇ ವಿಭಾಗದ ಕಾರ್ಮಿಕರ ವೇತನಗಳ ಹೆಚ್ಚಳಕ್ಕೆ ಸಮಸ್ಯೆಗಳಾಗ್ತವೆ. ಭಾರತದ ಜನರ ಕೊಂಡುಕೊಳ್ಳುವ ಶಕ್ತಿ ದಿನದಿಂದ ದಿನಕ್ಕೆ ಇವತ್ತು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಮತ್ತು ನಮ್ಮ ಭಾರತದಲ್ಲಿ ನಾನು ಆಗಲೇ ಹೇಳಿದಾಗೆ ಸುಮಾರು ಜನ 45% ಜನ ಈ ಒಂದು ಯಾವುದೇ ವೇತನಗಳ ಅಡಿಯಲ್ಲಿ ಬರಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕು. ಮತ್ತು ಕನಿಷ್ಠ ವೇತನ ಕೊಟ್ಟಿಲ್ಲ ಅಂತೇಳಿ ಲಕ್ಷಾಂತರ ಕೇಸುಗಳು ಇವತ್ತು ಡಿಸ್ಪ್ಯೂಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಭಾಳ ಅವರು ತಂದಿರುವಂಥ ಅಪಾಯಕಾರಿ, ಕಾರ್ಖಾನೆಗಳಲ್ಲಿ ಮಾಲೀಕರ ಲಾಭವನ್ನು ಹೆಚ್ಚಳ ಮಾಡಲಿಕ್ಕೆ, ಕಾರ್ಪೊರೇಟ್ ಕಂಪನಿಗಳ ಲಾಭವನ್ನು ಹೆಚ್ಚಳ ಮಾಡಲಿಕ್ಕೆ ಕಾಯಂ ಆಗಿರುವಂಥ ಕೆಲಸಗಾರರನ್ನು ನೇಮಕ ಮಾಡುವ ಬದಲಿಗೆ ನಿಗದಿತ ಅವಧಿ ಫಿಕ್ಸ್ಡ್ ಟರ್ಮ್ ಅಂತ ನಾವು ಕರಿತೀವಿ, ಆ ಫಿಕ್ಸ್ಡ್ ಟರ್ಮ್ ಕಾರ್ಮಿಕರನ್ನು ಇವತ್ತು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ಈ ಒಂದು ಕಾನೂನುಗಳಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅರೆ ಕಾರ್ಮಿಕ ಯಾವತ್ತು ಕೆಲಸಕ್ಕೆ ಸೇರ್ತಾನೋ ಯಾವಾಗ ರಿಟೈರ್ಡ್ ಆಗಬೇಕು ಅಂತೇಳಿ ಅದರಲ್ಲೊಳಗಡೆ ಬರೆದಿರ್ತದೆ. ಶಾಶ್ವತವಾದಂಥ ಕೆಲಸಗಳಿಗೆ ಶಾಶ್ವತವಾದಂಥ ಕಾರ್ಮಿಕರನ್ನು ನೇಮಕ ಮಾಡುವ ಬದಲಿಗೆ ಒಂದು ಶಾಶ್ವತವಲ್ಲದ ಕಾರ್ಮಿಕರನ್ನು ನೇಮಕ ಮಾಡುವಂಥ ಒಂದು ತಂತ್ರವನ್ನು ಇದ್ರ ಒಳಗಡೆ ಅಳವಡಿಸಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಹಾಗೆಯೇ ಇವತ್ತು ಹೆಣ್ಣುಮಕ್ಕಳು 12-5 ರಾತ್ರಿ ನೈಟ್ ಶಿಫ್ಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ವರ್ಕಿಂಗ್ ಅವರ್ಸನ್ನು 12 ಗಂಟೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಾರ್ಮಿಕ ಕೆಲಸಕ್ಕೆ ಅರ್ಜಿ ಹಾಕಿದಾಗ ಅವರು ಕಂಡೀಷನ್ಸ್ ಹಾಕ್ತಾರೆ. ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ ಅಂದರೆ 12 ಅವರ್ಸ್ ಕೆಲಸ ಮಾಡ್ತೀನಿ ಅಂದರೆ ಮಾತ್ರ ಕೆಲಸ ಕೊಡ್ತಾರೆ, ಇಲ್ಲ ಅಂದರೆ ಕೆಲಸ ಇಲ್ಲ ಅನ್ನುವಂಥ ಸಂದರ್ಭ ಇದ್ರ ಒಳಗಡೆ ಬರ್ತದೆ. ಹಾಗಾಗಿ ಏನೂ ಕೂಡ ಅನಿವಾರ್ಯವಾಗಿ ಕಾರ್ಮಿಕರು ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡ್ತಕ್ಕಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಹಾಗೆಯೇ ಕೈಗಾರಿಕಾ ವಿವಾದಗಳು ಕಾಯ್ದೆಗೆ ಒಂದು ತಿದ್ದುಪಡಿ ತಂದಿದ್ದಾರೆ. ನಾವು ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಕೇಳಿರೋದು 50 ಕಾರ್ಮಿಕರು ಇರುವಂಥ ಕಾರ್ಖಾನೆಗಳನ್ನು ಮುಚ್ಚಬೇಕು ಅಂದರೆ ಸರ್ಕಾರದ ಅನುಮತಿ ತಗೋಬೇಕು ಅಂತ. ಆದರೆ ಇವರು 100 ಜನ ಈಗ ಇದ್ದರೆ ಅನುಮತಿ ತಗೊಳ್ಬೇಕಾಗಿತ್ತು, ಅದನ್ನು ಮುನ್ನರಿಕೇರಿಸಿದ್ದಾರೆ. ಈಗ ನಮ್ಮ ಭಾರತದ 100ಕ್ಕೆ 92% ಅಷ್ಟು ಕೈಗಾರಿಕೆಗಳು ಇವತ್ತು ಈ ರೀತಿ ಯಾವಾಗ ಬೇಕಾದ್ರೂ ಮುಚ್ಕೊಂಡು ಹೋಗುವಂಥ ಇವತ್ತು ಸಂದರ್ಭ ಇವತ್ತು ನಮ್ಮ ಮುಂದೆ ಬರ್ತದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ 12 ಲಕ್ಷ ಪ್ರಕರಣಗಳು ಕಾರ್ಖಾನೆಗಳು ಮುಚ್ಚಿರುವಂಥ ಪ್ರಕರಣಗಳು ಕೋರ್ಟ್ಗಳಲ್ಲಿದ್ದಾವೆ. ಒಂದು ವಿವಾದ ಸೆಟ್ಲ್ ಮಾಡೋಕ್ಕೆ 5 ವರ್ಷ ಆದರೂ ಕೂಡ ಸೆಟ್ಲ್ ಆಗಲ್ಲ. ಆದರೆ ಆವಾಗ ಕಾರ್ಮಿಕರ ಬದುಕು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಕೇಂದ್ರ ಸರ್ಕಾರ ಶ್ರಮಶಕ್ತಿ ನೀತಿ 2025 ತಂದಿದೆ. ಅದ್ರ ಒಳಗಡೆ ಅವರು ಏನು ಘೋಷಣೆ ಮಾಡಿದ್ದಾರೆ, ಕಡಿಮೆ ವೆಚ್ಚ ಒಳ್ಳೆಯ ಗುಣಮಟ್ಟ ಅನ್ನುವಂಥದ್ದನ್ನು ಹೇಳುವಾಗಲೇ ಅವರು ಹೇಳಿದ್ದಾರೆ ಕಾರ್ಮಿಕರಿಗೆ ಕಾನೂನನ್ನು ಜಾರಿ ಮಾಡೋದು ಸರ್ಕಾರದ ಕೆಲಸ ಅಲ್ಲ ಅನ್ನುವಂಥದ್ದು ಕೂಡ ಶ್ರಮಶಕ್ತಿ ನೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇನ್ನು ಈ ದೇಶದ ಆರ್ಥಿಕ ಸಾರ್ವಭೌಮತೆಯನ್ನು ಕಾಪಾಡ್ತಕ್ಕಂಥ ಹಣಕಾಸು ಸಂಸ್ಥೆಗಳು, ಅದು LIC ಮತ್ತು ಬ್ಯಾಂಕ್ ಮತ್ತು ಸಾರ್ವಜನಿಕ ಸಂಸ್ಥೆಗಳು ಅನ್ನೋದು ನಮಗೆಲ್ಲ ಗೊತ್ತಿದೆ. LICಯಲ್ಲಿ ಕಾಮ್ರೇಡ್ಸ್ ಕೇಳ್ಕೊಳ್ಳಿ, 62 ಲಕ್ಷ ಕೋಟಿ ನಮ್ಮ ಆಸ್ತಿ ಇದೆ. LICಯಲ್ಲಿ 62 ಲಕ್ಷ ಕೋಟಿ. ಇವತ್ತು ಅದನ್ನು 72% ಇದ್ದಂಥ ವಿದೇಶಿ ಬಂಡವಾಳವನ್ನು 100%ಗೆ ಇವತ್ತು ಹೆಚ್ಚಳ ಮಾಡ್ತಾ ಇದ್ದಾರೆ.
ಮತ್ತು ಹಾಗೆಯೇ 60 ಲಕ್ಷ ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಇವತ್ತು ವಿದೇಶಿ ಬಂಡವಾಳ ಬಂತಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿ ಖಾತ್ರಿ ಇಲ್ಲ. 62 ಲಕ್ಷ ಕೋಟಿ ಬೇರೆಯವರ ಪಾಲಾಗುತ್ತೆ ಅನ್ನುವಂಥ ಅಂಶಗಳನ್ನು ನೋಡಬೇಕು. ಹಾಗೆಯೇ ಬ್ಯಾಂಕ್ ಇಂಡಸ್ಟ್ರಿ ಅಂತೇಳಿ ತಗೊಂಡಾಗ ಸುಮಾರು 161 ಲಕ್ಷ ಕೋಟಿ ಒಟ್ಟು ಬ್ಯಾಂಕ್ಗಳ ಆಸ್ತಿ ನಮ್ಮ ದೇಶದಲ್ಲಿದೆ. ಇದ್ರ ಒಳಗಡೆ ನಿಬಂಧನೆಗಳಿತ್ತು, 50% ಮೇಲೆ FDI ಇರಬಾರ್ದು ಅಂತೇಳಿ. ಆದರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅದರಲ್ಲೂ ಕೂಡ ಫಾರಿನ್ ಇನ್ವೆಸ್ಟ್ಮೆಂಟನ್ನು ತರ್ತಾ ಇದ್ದಾರೆ ಮತ್ತು ಬ್ಯಾಂಕ್ ಮ್ಯಾನೇಜರ್ಗಳನ್ನು, ಬ್ಯಾಂಕ್ MDಗಳನ್ನು, ಖಾಸಗಿ ವ್ಯಕ್ತಿಗಳನ್ನೇ ನೇಮಕ ಮಾಡ್ಬೋದು ಅನ್ನುವಂಥ ಅಮೆಂಡ್ಮೆಂಟ್ಸ್ ತರ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ದೇಶದ ಒಂದು ಕಡೆ ರೈತರ ಭೂಮಿಯನ್ನು ಕಸಿತಾರೆ, ಉದ್ಯೋಗವನ್ನು ಅರೆಕಾಲಿಕ ಮತ್ತು ಶಾಶ್ವತವಲ್ಲದ ಉದ್ಯೋಗಗಳಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ರಚನೆ ಮಾಡಿ ಒಟ್ಟಾರೆಯಾಗಿ ಈ ದೇಶದ ಶ್ರಮಿಕರನ್ನು ಮತ್ತು ಭೂಮಿಯನ್ನು ಇವತ್ತು ಬಂಡವಾಳಗಾರರ ಪಾಲಾಗಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಅವಕಾಶ ಮಾಡಿಕೊಡ್ತಾ ಇದ್ದಾವೆ. ಇದನ್ನು ಈ ಒಂದು ಸಮಾವೇಶ ಖಂಡನೆ ಮಾಡಿ ಆ ಎಲ್ಲ ಒಂದು ಏನು ಮಸೂದೆಗಳನ್ನು ಇವತ್ತು ನಾವು ಸುಡ್ತಾ ಇದ್ದೇವೆ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ರೈತ ಕಾರ್ಮಿಕರು ಬೀದಿಗಿಳಿತು ಅಂತ ಹೇಳಿದ್ರೆ ಅವರ ಒಗ್ಗಟ್ಟಿನ ಫಲಪ್ರದರ್ಶನ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.